ನೋಡಿ, ಈ ಒಂದು ಲೆಸನ್ನಲ್ಲಿ ಕಾರ್ಡ್ಸ್ ಅಂದರೆ ಏನು, ಮತ್ತು ಕಾರ್ಡ್ಸ್ ಯಾವ ಥರ ಫಾರ್ಮ್ ಆಗುತ್ತೆ, ಸ್ಕೇಲ್ಗಳಿಗೂ ಮತ್ತು ಕಾರ್ಡ್ಗಳಿಗೂ ಇರೋ ವ್ಯತ್ಯಾಸ ಏನು, ಸೊ ಕಾರ್ಡ್ಗೂ ಸ್ಕೇಲ್ಗೂ ಹೇಗೆ ವಿಭಿನ್ನ, ಅದರ ಉಪಯೋಗ ಏನು, ಕಾರ್ಡ್ಸ್ನ ಉಪಯೋಗ ಏನು ಅನ್ನೋ ಅನೇಕ ವಿಚಾರಗಳು ನೀವು ಈ ಒಂದು ವಿಡಿಯೋದಲ್ಲಿ ಕಲಿತೀರಾ. ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಲ್ಲ ಲೆವೆಲ್ಗೂ, ಯಾವುದೇ ಒಂದು ಎಜುಕೇಷನ್ ಲೆವೆಲ್ ಅವ್ರಿಗೂ ಕೂಡ ಅರ್ಥ ಆಗೋ ಥರ, ಯಾವುದೇ ಏಜ್ ಗ್ರೂಪ್ ಅವ್ರವ್ರ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರಿಗಾದರೂ ಕೂಡ ಅರ್ಥ ಆಗೋ ಒಂದು ವಿಶೇಷವಾದ ಸುಲಭ ವಿಧಾನದಲ್ಲಿ ಇವತ್ತು ನಾನು ಹೇಳ್ಕೊಡ್ತೀನಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಸ್ಪಲ್ ಕೀಬೋರ್ಡ್ ಟ್ಯುಟೋರಿಯಲ್ಸ್. ನನ್ನ ಎಲ್ಲ ಇಂಟರ್ಮೀಡಿಯೇಟ್ ಲೆವೆಲ್ ಸದಸ್ಯರುಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಇಂಟರ್ಮೀಡಿಯೇಟ್ ಲೆವೆಲ್ ಗಾಸ್ಪಲ್ ಕೀಬೋರ್ಡ್ ಟ್ಯುಟೋರಿಯಲ್ಸ್. ಸೊ ನೀವೆಲ್ಲರೂ ಕೂಡ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಇದ್ದೀರಾ ಅಂತಂದರೆ, ಬೇಸಿಕ್ ಲೆವೆಲ್ನ ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡು ನೀವು ಇಂಟರ್ಮೀಡಿಯೇಟ್ ಲೆವೆಲಿಗೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇವತ್ತು ಒಂದು ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಂತಂದರೆ, ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಕಾರ್ಡ್ ಥಿಯರಿ. ಸೊ ನೀವೆಲ್ಲ ಅನ್ಕೋಬೋದು, ಸರ್ ಆಲ್ರೆಡಿ ಕಾರ್ಡ್ಸ್ ಲೆಸನ್ಗಳು ಇದು ಆಲ್ರೆಡಿ ಇದಾವೆಲ್ಲ ಮೆಂಬರ್ಶಿಪ್ಪಲ್ಲಿ, ಮತ್ತು ನಾವು ಇದನ್ನು ಏನಕ್ಕೆ ಕಲಿಬೇಕು ಅಂತ. ನಾನು ಇವಾಗ ಹೇಳ್ಕೊಡ್ತಾ ಇರೋದು ಕಾರ್ಡ್ ಫಾರ್ಮೇಷನಿಂದ ಇರುವಂಥ ಒಂದು ಅಡ್ವಾನ್ಸ್ ಲೆವೆಲ್ ಥಿಯರಿ. ಅದನ್ನು ನಾನು ಈ ನನ್ನ ಚಾನಲ್ನಲ್ಲಿ ಇದುವರೆಗೂ ಹೇಳಿಲ್ಲ, ಇವಾಗ ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ. ಸೊ ಆದ್ದರಿಂದ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಕಾರ್ಡ್ಸ್ ಅಂದರೆ ಏನು, ಅದು ಯಾವ ಥರ ಬಂತು, ಮತ್ತು ಅದರ ಫಾರ್ಮೇಷನ್ ವಿಧಗಳೇನು, ಸ್ಕೇಲ್ಗೂ ಮತ್ತು ಕಾರ್ಡ್ಸ್ಗೂ ಇರೋ ವ್ಯತ್ಯಾಸ ಏನು, ಮತ್ತು ಸ್ಕೇಲ್ನ ಉಪಯೋಗ ಏನು, ಕಾರ್ಡ್ಸ್ನ ಉಪಯೋಗ ಏನು, ಮತ್ತು ಕಾರ್ಡ್ಸ್ಗಳ ವ್ಯಾಪ್ತಿ ಎಷ್ಟು, ಅದರಲ್ಲಿ ಟೈಪ್ಗಳೆಷ್ಟು ಅನ್ನೋದು ಅನೇಕ ವಿಚಾರಗಳು ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಆದ್ದರಿಂದ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ ಯುವರ್ ನಾಲೆಡ್ಜ್. ಸೊ ಆದ್ದರಿಂದ ನಾವು ವಿಡಿಯೋನ ಶುರು ಮಾಡೋಣ. ಮತ್ತೇನಕ್ಕೆ ತಡ, ವೆಲ್ಕಮ್ ಟು ದ ಲೆಸನ್ ಅಡ್ವಾನ್ಸ್ಡ್ ಕಾರ್ಡ್ ಥಿಯರಿ ಆ್ಯಂಡ್ ಕಾರ್ಡ್ ಫಾರ್ಮೇಷನ್. ಈಗ ಮೊದಲನೇ ಪ್ರಶ್ನೆ ಏನಂತಂದರೆ, ಕಾರ್ಡ್ಸ್ ಅಂದರೆ ಏನು? ಕಾರ್ಡ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನೋಡಿ, ನಮಗೆ ವೆಸ್ಟರ್ನ್ ಮ್ಯೂಸಿಕಲ್ಲಿ 12 ನೋಟ್ಸ್ಗಳು ನಮಗಿರುತ್ತೆ. ಅದ್ಯಾವುದಂದರೆ ಎ ಶಾರ್ಪ್, ಬಿ, ಸಿ ಶಾರ್ಪ್, ಡಿ ಶಾರ್ಪ್, ಇ, ಎಫ್ ಶಾರ್ಪ್, ಜಿ ಶಾರ್ಪ್, ಮತ್ತು ಜಿ ಶಾರ್ಪ್ ಆದಮೇಲೆ ಎ ಬರುತ್ತೆ. ನೋಡಿ, ಈ 12 ನೋಟ್ಸ್ಗಳಿದೆಯಲ್ಲ, ಈ 12 ನೋಟ್ಸ್ಗಳನ್ನು ನಾವು ಯೂನಿವರ್ಸಲ್ ನೋಟ್ಸ್ ಅಂತ ಕರಿತೀವಿ. ನೀವು ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಸೊ ಈಗ ಈ 12 ನೋಟ್ಸ್ಗಳಲ್ಲಿ 7 ನೋಟ್ಸ್ಗಳಿರುತ್ತೆ. ಓಕೆ, 7 ನೋಟ್ಸ್ಗಳಿರುತ್ತೆ. ಆ 7 ನೋಟ್ಸ್ಗಳು ಅಂದರೆ ನೋಡಿ, ಎನಲ್ಲಿ 7 ನೋಟ್ಸು, ಎ ಶಾರ್ಪಲ್ಲಿ 7 ನೋಟ್ಸು, ಬಿನಲ್ಲಿ 7 ನೋಟ್ಸು, ಸಿನಲ್ಲಿ 7 ನೋಟ್ಸು, ಸಿ ಶಾರ್ಪಲ್ಲಿ 7 ನೋಟ್ಸು. ಎಲ್ಲದರಲ್ಲೂ ಇಲ್ಲಿರೋ 12 ನೋಟ್ಸ್ಗಳಲ್ಲೂ 7 ನೋಟ್ಸ್ ಇರುತ್ತೆ. ಆ 7 ನೋಟ್ಸ್ಗಳನ್ನು ನಾವೇನಂತೀವಿ ಅಂತಂದರೆ ಸ್ಕೇಲ್ಸ್ ಅಂತ ಕರಿತೀವಿ. ಅದು ಆಲ್ರೆಡಿ ನೀವು ಬೇಸಿಕ್ ಲೆವೆಲಲ್ಲಿ ಕಲ್ತಿದ್ದೀರಿ ಅಲ್ವಾ? ಒಂದು ವೇಳೆ ಕಲ್ತಿಲ್ಲ ಅಂತಂದರೆ ಅದರಲ್ಲಿ ಆ ಥಿಯರಿ ಹಾಗೆ ಇದೆ, ಲೈವ್ ಕ್ಲಾಸ್ಗಳಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಅವೆಲ್ಲ ನೋಡ್ಕೊಂಡು ಒಂದ್ಸರಿ ನೀವು ಮೆಮೊರಿನ ಬ್ರಷ್ ಅಪ್ ಮಾಡ್ಕೊಂಡು ಬನ್ನಿ. ಸೊ ಈ 7 ನೋಟ್ಸ್ಗಳನ್ನ ಸ್ಕೇಲ್ಸ್ ಅಂತೀವಿ. ಈ 7 ನೋಟ್ಸ್ಗಳಲ್ಲಿ ಮತ್ತೆ ನಾವು 3 ನೋಟ್ಸ್ಗಳನ್ನು ಸಪ್ರೇಟ್ ಮಾಡ್ಕೊಳ್ತೀವಿ. ಆ ಸಪ್ರೇಟ್ ಮಾಡ್ಕೊಂಡಿರೋ 3 ನೋಟ್ಸ್ಗಳನ್ನೇ ನಾವೇನಂತೀವಿ ಅಂದರೆ ಕಾರ್ಡ್ಸ್ ಅಂತ ಕರಿತೀವಿ. ಸೊ ಸ್ಕೇಲ್ಸ್ ಅಂತಂದರೆ 7 ನೋಟ್ಸ್ನ ಒಂದು ಸೆಟ್, ಒಂದು ಗುಂಪನ್ನ ಸ್ಕೇಲ್ಸ್. ಆ 7 ನೋಟ್ಸಲ್ಲಿ ಮತ್ತೆ 3 ನೋಟ್ಸನ್ನ ನಾವು ತಗೊಂಡ್ರೆ ಅದನ್ನು ನಾವು ಕಾರ್ಡ್ಸ್ ಅಂತ ಕರಿತೀವಿ. ಓಕೆ, ನೋಡಿದ್ರೆ ಸಿಂಪಲ್ ಅಲ್ವಾ? ಅರ್ಥ ಆಯ್ತಲ್ವ? ಈಗ ಅರ್ಥ ಆಯ್ತಾ ನಿಮಗೆ ಕಾರ್ಡ್ಸ್ ಅಂದರೆ ಏನು, ಅದು ಹೆಂಗೆ ಬಂತು ಅಂತ? ಸಿಂಪಲ್. ಒಂದೊಂದು 12 ಮ್ಯೂಸಿಕ್ ನೋಟ್ಸ್ ಇರುತ್ತೆ. 12 ನೋಟ್ಸಲ್ಲಿ 7 ನೋಟ್ಸ್ ಇರುತ್ತೆ. ಆ 7 ನೋಟ್ಸಲ್ಲಿ ಮತ್ತೆ 3 ನೋಟ್ಸ್ತೀವಿ. ಆ 7ನ್ನ ನಾವು ಏನಂತೀವಿ? ಸ್ಕೇಲ್ ಅಂತೀವಿ. ಈ 3ನ್ನ ನಾವು ಕಾರ್ಡ್ಸ್ ಅಂತೀವಿ. ಇಂಗ್ಲೀಷಲ್ಲಿ ಕಾರ್ಡ್ಸನ್ನು ನಮಗೆ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ. ಅದನ್ನು ಏನಂತಾರೆ? ಟ್ರಯಾಡ್ಸ್ ಅಂದರೆ ಏನು? ಟ್ರೈ ಅಂತಂದರೆ 3 ಅಂತ ಅರ್ಥ. 3 ನೋಟ್ಸ್ಗಳ ಒಂದು ಗುಂಪನ್ನು ನಾವು ಕಾರ್ಡ್ಸ್ ಅಂತ ಕರಿತೀವಿ. ಈಗ ಈ 3 ಗುಂಪುಗಳ ನೋಟ್ಸನ್ನು ನಾವು ಒಟ್ಟಿಗೆ ಪ್ಲೇ ಮಾಡ್ತೀವಿ. ನೋಡಿ, ಸ್ಕೇಲ್ಗೂ ಕಾರ್ಡ್ಗೂ ಇರೋ ವ್ಯತ್ಯಾಸ ಏನಂತಂದರೆ, ಸ್ಕೇಲ್ನ ನಾವು ಯಾವಾಗಲೂ 1 by 1 ಅಂದರೆ ಒಂದಾದ ನಂತರ ಇನ್ನೊಂದು ನೋಟ್ಗಳನ್ನ ನಾವು ನುಡಿಸ್ತೀವಿ. ಫಾರ್ ಎಕ್ಸಾಂಪಲ್ ಸಿ ಮೇಜರ್ ನೋಡಿ, ಸಿ ಮೇಜರ್ ಸ್ಕೇಲ್ನ ನಾನು ಯಾವ ಥರ ನುಡಿಸ್ತಾ ಇದ್ದೀನಿ ನೋಡಿ. ನೋಡಿದ್ರ
ಒಂದಾದ ಸಿ ಆದಮೇಲೆ ಡಿ, ಡಿ ಆದಮೇಲೆ ಇ ಆದಮೇಲೆ ಎಫ್, ಎಫ್ ಆದಮೇಲೆ ಜಿ, 1 by 1 ಒಂದಾದಮೇಲೆ ಒಂದು ನಾನು ನುಡಿಸ್ತಾ ಇದ್ದೀನಿ. ಅದೇ ಕಾರ್ಡ್ಸ್ ಅಂತ ಬಂದಾಗ ಒಂದಾದಮೇಲೆ ಒಂದು ನುಡಿಸಲ್ಲ, ನಾವು ಒಟ್ಟಾಗಿ ನುಡಿಸ್ತೀವಿ. ನೋಡಿ ಫಾರ್ ಎಕ್ಸಾಂಪಲ್ ಸಿ ಮೇಜರ್ ನೋಡಿದ್ರ 1 2 3 3 ನೋಟ್ಸ್ಗಳನ್ನ ಒಟ್ಟಿಗೆ ಪ್ಲೇ ಮಾಡಿದ್ರೆ ಇದನ್ನು ಕಾರ್ಡ್ಸ್ ಅಂತೀವಿ. ಸೊ ಈಗ ಬೇಸಿಕ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಯ್ತಲ್ವಾ? ಕಾರ್ಡ್ ಅಂದ್ರೇನು, ಸ್ಕೇಲ್ ಅಂದ್ರೇನು. ಸ್ಕೇಲನ್ನು ಯಾವ ಥರ ನುಡಿಸ್ತೀವಿ, ಕಾರ್ಡನ್ನು ಯಾವ ಥರ ನುಡಿಸ್ತೀವಿ. ಈಗ ಸ್ಕೇಲ್ನ ಉಪಯೋಗ ಏನು, ಕಾರ್ಡ್ನ ಉಪಯೋಗ ಏನು ಅನ್ನೋದು ತಿಳ್ಕೊಳ್ಳೋಣ. ಸ್ಕೇಲ್ನ ಉಪಯೋಗ ನೋಡಿ, ಸ್ಕೇಲನ್ನು ನಾವು ಉಪಯೋಗಿಸ್ಕೊಂಡು ಏನು ಮಾಡ್ತೀವಿ ಅಂತಂದರೆ ಮೆಲೋಡೀಸ್ನ ನಾವು ಪ್ಲೇ ಮಾಡ್ತೀವಿ. ಮೆಲೋಡೀಸ್ ಅಂತಂದರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಟ್ವಿಂಕಲ್ ಟ್ವಿಂಕಲ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಿಮಗೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಇದೆಯಲ್ಲ, ಎಲ್ಲರಿಗೂ ಗೊತ್ತು. ಅದನ್ನು ನಾವು ಮೆಲೋಡಿ ಫಾರ್ಮಲ್ಲಿ ಪ್ಲೇ ಮಾಡೋದಕ್ಕೆ ಯಾವ ಥರ ಪ್ಲೇ ಮಾಡ್ತೀವಿ ನೋಡಿ. ಇದು ಮೆಲೋಡಿ ಫಾರ್ಮ್ ಅಂತಂದರೆ ಇದರಲ್ಲಿ ಯಾವ ಮನುಷ್ಯನ ಧ್ವನಿ, ಹ್ಯೂಮನ್ ವಾಯ್ಸ್ ಇಲ್ಲ. ಓಕೆ, ಇದು ಮೆಲೋಡಿ ಫಾರ್ಮ್. ಸೊ ಇದು ಮೆಲೋಡಿ ಅಂತಂದರೆ ಈ ಸ್ಕೇಲ್ನ ಉಪಯೋಗಿಸ್ಕೊಂಡು ನಾವು ಮೆಲೋಡೀಸ್ನ ಪ್ಲೇ ಮಾಡ್ತೀವಿ. ಈಗ ಕಾರ್ಡ್ಸ್ನ ಉಪಯೋಗಿಸ್ಕೊಂಡು ನಾವು ಸಾಂಗ್ನ ಪ್ಲೇ ಮಾಡ್ತೀವಿ. ಅಂದರೆ ನಾವು ಹ್ಯೂಮನ್ ಬೀಯಿಂಗ್ಸ್, ಅಂದರೆ ನಾವು ಆಡ್ಬೋದು ನೋಡಿ. ಈ ಕಾರ್ಡ್ಸ್ನ ಉಪಯೋಗಿಸ್ಕೊಂಡು ನಾನು ಏನು ಮಾಡಿದೆ, ನನ್ನ ಧ್ವನಿನ ಆ್ಯಡ್ ಮಾಡಿದೆ. ಓಕೆನಾ? ಸೊ ಈಗ ಈ ಕಾರ್ಡ್ಸ್ನ ಉಪಯೋಗ ಏನು? ಕಾರ್ಡ್ಸನ್ನು ನೀವು ಉಪಯೋಗಿಸ್ಕೊಂಡ್ರೆ ಧ್ವನಿಯನ್ನು ನೀವು ಅದಕ್ಕೆ ಸೇರಿಸ್ಬೋದು. ಧ್ವನಿಯನ್ನು ಸೇರಿಸ್ಬೋದು, ಬೇರೆ ಬೇರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳ ಶಬ್ದಗಳನ್ನು ನೀವು ಸೇರಿಸ್ಬೋದು. ಸೊ ಅದು ಕಾರ್ಡ್ಸ್ನ ಉಪಯೋಗ. ಓಕೆ, ಈಗ ನಿಮ್ಗೆ ಅರ್ಥ ಆಯ್ತಲ್ಲ, ಸ್ಕೇಲ್ನ ನಾವು ಏನಕ್ಕೆ ಉಪಯೋಗಿಸ್ತೀವಿ, ಕಾರ್ಡನ್ನು ಏನಕ್ಕೆ ಉಪಯೋಗಿಸ್ತೀವಿ. ಮತ್ತು ಸ್ಕೇಲ್ಗಳ ಬೇರೆ ಬೇರೆ ಉಪಯೋಗ ಏನಂತಂದರೆ ಫಿಲಿನ್ಸ್ ಅಂತಂದರೆ ನೋಡಿ, ಇದೇ ಟ್ವಿಂಕಲ್ ಟ್ವಿಂಕಲ್ ಪ್ಲೇ ಮಾಡುವಾಗ ನಾವು ಈಗ ನಾನು ಪ್ಲೇ ಮಾಡಿರೋದು ಇದೆಯಲ್ಲ, ಅದು ಫಿಲಿನ್ಸ್ ಅಂತಂದರೆ ಕೆಲವು ವಿಶೇಷವಾದ ಧ್ವನಿಗಳನ್ನು ಕೊಡೋದಕ್ಕೆ ನಾನು ಸ್ಕೇಲ್ನ ಉಪಯೋಗಿಸಿದ್ದೀನಿ. ನೋಡಿ, ಈಗ ಸ್ಕೇಲ್ ಏನಕ್ಕೆ ಉಪಯೋಗಿಸ್ತೀವಿ, ಕಾರ್ಡ್ ಏನಕ್ಕೆ ಉಪಯೋಗಿಸ್ತೀವಿ ಅಂತ ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ 1 by 1 ಪ್ಲೇ ಮಾಡಿದ್ರೆ ನಾವು ಏನಂತೀವಿ, ಸ್ಕೇಲ್ ಅಂತೀವಿ. ಒಟ್ಟಾಗಿ ಪ್ಲೇ ಮಾಡಿದ್ರೆ ಏನಂತೀವಿ, ಅದನ್ನು ನಾವು ಕಾರ್ಡ್ಸ್ ಅಂತೀವಿ. ಸೊ ಈಗ ಸ್ಕೇಲ್ಗೂ ಕಾರ್ಡ್ಸ್ಗೂ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಫಸ್ಟು 12 ನೋಟ್ಸ್ಗಳನ್ನ ನಾವು ಸ್ಕೇಲಾಗಿ ಪರಿವರ್ತನೆ ಮಾಡಿ, ಸ್ಕೇಲನ್ನು ಮತ್ತೆ ನಾವು ಏನು ಮಾಡ್ತೀವಿ, ಕಾರ್ಡಾಗಿ ನಾವು ಪರಿವರ್ತನೆ ಮಾಡ್ತೀವಿ. ಸೊ ಇಷ್ಟು ಕಾರ್ಡ್ನ ಥಿಯರಿ. ಅರ್ಥ ಆಯ್ತಲ್ವ? ತುಂಬ ಸಿಂಪಲ್ ಅಲ್ವಾ? ಈಗ ಈ ಕಾರ್ಡ್ಸ್ನಲ್ಲಿ ಎಷ್ಟು ವಿಧಗಳು ಅನ್ನೋದು ನಾವು ತಿಳ್ಕೊಳ್ಳೋಣ.